ನಮಸ್ತೆ ಎಲ್ರಿಗೂ ಕೂಡ. ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಈ ನಮ್ಮ ಮಂಗಳೂರಲ್ಲಿ ಸೆಕೆ ಉಂಟಲ್ಲ, ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಸೆಕೆ. ಹೀಗಿರುವಾಗ ನಾವು ನಮ್ಮ ಹೆಲ್ತಿನ ಬಗ್ಗೆ ಕೂಡ ತುಂಬ ಗಮನವನ್ನು ಕೊಡಬೇಕಾಗ್ತದೆ ಅಲ್ವಾ? ಈ ರೀತಿಯ ಹವಾಮಾನ ಇರುವಾಗ ಅದಕ್ಕೆ ತಕ್ಕದಾದಂಥ ಅಡುಗೆಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾನು ದೇಹಕ್ಕೆ ತುಂಬ ತಂಪಾಗಿರುವಂತಹ ಮತ್ತು ಇದು ಶುಗರ್ ಪೇಷಂಟಿಗೆ ಕೂಡ ಒಳ್ಳೆಯದು, ಮತ್ತು ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದಾಗ್ತದೆ. ತುಂಬ ನಿಮಗೆ ಉಷ್ಣ ಶರೀರ ಇದ್ದರೂ ಕೂಡ ಈ ಒಂದು ತಂಬುಳಿ ತುಂಬಾ ದೇಹಕ್ಕೆ ಪರಿಣಾಮಕಾರಿ ಅಂತಲೇ ಹೇಳ್ಬೋದು. ಅದೇ ಪೇರಲೆ ಕುಡಿಯ ತಂಬುಳಿ. ಪೇರಲೆಯ ಎಲೆಗಳನ್ನು ಅಥವಾ ಕುಡಿಗಳನ್ನು ಉಪಯೋಗಿಸಿಕೊಂಡು ಈ ಒಂದು ತಂಬುಳಿಯನ್ನು ಮಾಡುವಂಥದ್ದು. ಇದು ನನ್ನ ಫೇವ್ರೆಟ್ ತಂಬುಳಿ ಕೂಡ ಹೌದು. ಇದನ್ನು ಯಾವ ರೀತಿಯಾಗಿ ಮಾಡೋದಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಮತ್ತು ನಿಮಗೆ ಹೆಚ್ಚಿನ ರೆಸಿಪಿ ಬೇಕಾದಲ್ಲಿ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ, ಆಯಿತಾ? ನೋಡಿ, ಈ ರೀತಿಯಾಗಿ ಪೇರಲೆಯ ಕುಡಿಯನ್ನು ನಾವು ಕೊಯ್ಯಬೇಕು. ಹಾಗೆ ಚಿಗುರು ಎಲೆ ಬಂದು ಸಹ ಒಳ್ಳೆಯದಾಗ್ತದೆ. ಇವಾಗ ಪೇರಲೆಯ ತಂಬುಳಿ ಮಾಡಲಿಕ್ಕೆ ಸ್ವಲ್ಪ ಮಜ್ಜಿಗೆ, ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ಮಜ್ಜಿಗೆ ತಗೊಳ್ಳಿ. ಹಾಗೆ ತೆಂಗಿನ ತುರಿ, ಇದು ಎಳೆಯ ತೆಂಗಿನಕಾಯಿ ತುರಿ ಆದರೆ ತುಂಬ ಚೆನ್ನಾಗಿರುತ್ತದೆ. ಹಾಗೆ ಪೇರಲೆಯ ಕುಡಿಗಳನ್ನು ಸ್ವಲ್ಪ ತಗೊಂಡ್ರೆ ಸಾಕಾಗ್ತದೆ. ಮತ್ತು ಒಂದು 12ರಷ್ಟು ಬ್ಯಾಡಗಿ ಮೆಣಸು, ಸ್ವಲ್ಪ ಹುಣಸೆ ಹುಳಿ, ಮತ್ತು ಒಗ್ಗರಣೆಗೆ ಕರಿಬೇವು, ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ತಗೊಂಡಿದ್ದೇನೆ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ಕೊಳ್ಬೇಕು. ನೀವು ತುಪ್ಪವನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಇವಾಗ ಪೇರಲೆಯ ಕುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದು ಸ್ವಲ್ಪ ಒಗರು ಅಂಶ ಹೊಂದಿರೋದ್ರಿಂದ ನಾವು ಇದನ್ನು ಫ್ರೈ ಮಾಡಬೇಕು, ಅಥವಾ ನೀವು ಅದನ್ನು ಬೇಯಿಸಿಕೊಂಡ್ರೂ ಸಹ ಆದೀತಾಯ್ತಾ. ಇವಾಗ ಮಿಕ್ಸಿ ಜಾರಿಗೆ ತುರಿದಿರುವಂಥ ತೆಂಗಿನಕಾಯಿ ಮತ್ತು ಒಣಮೆಣಸು, ಹುಳಿ, ಹಾಗೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಂಡಿರುವಂತಹ ಪೇರಲೆಯ ಕುಡಿ, ಇದಿಷ್ಟನ್ನು ಹಾಕಿ ನಾವು ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪನೇ ನೀರನ್ನು ಸೇರಿಸಬೇಕು, ಮತ್ತು ನಾವು ಮಜ್ಜಿಗೆಯನ್ನು ಸೇರಿಸ್ತೇವಲ್ಲ, ಹಾಗಾಗಿ ನೋಡಿ ಇಷ್ಟು ನುಣ್ಣಗೆ ನಾವು ಆ ಮಸಾಲೆಯನ್ನು ರುಬ್ಕೊಳ್ಬೇಕು. ಇವಾಗ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕು. ಒಂದು 6 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ, ಸ್ವಲ್ಪ ಸಾಸಿವೆ, ನಂತರ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ನಂತರ ರುಬ್ಬಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಆದರೆ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ಇದನ್ನು ಮತ್ತೆ ಬೇಯಿಸಲಿಕ್ಕೆ ಹೋಗಬಾರ್ದು. ಒಗ್ಗರಣೆಯೊಂದಿಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡುವ. ಮತ್ತು ನಿಮಗೆ ಎಷ್ಟು ತೆಳು ಬೇಕು ನೋಡಿ ಅಷ್ಟು ಮಜ್ಜಿಗೆಯನ್ನು ನೀವು ಇದಕ್ಕೆ ಸೇರಿಸಿ, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರುಚಿಯಾದ ಹೆಲ್ದಿಯಾದಂತಹ ಪೇರಲೆ ಕುಡಿಯ ತಂಬುಳಿ ರೆಡಿಯಾಗಿರ್ತದೆ. ಇದು ತುಂಬಾ ರುಚಿ ಕೂಡ ಆಗಿರ್ತದೆ, ಹೆಲ್ದಿ ಕೂಡ ಆಗಿರ್ತದೆ. ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ, ಆಯಿತಾ? ಧನ್ಯವಾದ.